ನಿಯಮಗಳನ್ನು ಸರಿ ಮಾಡಿದ ಅಥವಾ ಸಡಿಲಿಸಿದ ಹೊರತಾಗಿಯೂ ಕೂಡ ಇಂಡಿಗೋ ವಿಮಾನದ ಹಾರಾಟದ ವ್ಯತ್ಯಯ ಸಮಸ್ಯೆ ಏನಿದೆ ಅದು ಇನ್ನೂ ಕೂಡ ಸರಿ ಹೋಗಿಲ್ಲ. ಇವತ್ತು 5ನೇ ದಿನ, ಇವತ್ತು ಕೂಡ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿಯಲ್ಲಿದ್ದಾರೆ. ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಇಂಡಿಯಾ ವಿಮಾನಗಳ ಕಾರ್ಯಾಚರಣೆಗೆ ಸಮಸ್ಯೆ ಆಗ್ತಾ ಇದೆ. 10 ದಿನ ಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಪ್ರಯಾಣಿಕರು ಸದ್ಯ ಒದ್ದಾಡ್ತಾ ಇರೋದು ಏರ್ಪೋರ್ಟ್ಗಳಲ್ಲಿ. ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಇಂಡಿಗೋ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾನೇ ಇದೆ. ಡಿಸೆಂಬರ್ 15ರವರೆಗೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಲ್ಲ ಅಂತ ಇಂಡಿಗೋ ಸಂಸ್ಥೆ ಹೇಳಿದೆ. ಪೈಲಟ್ ಅಭಾವ, ನಿಯಮಗಳಲ್ಲಾದಂಥ ಬದಲಾವಣೆ ಇದಕ್ಕೆ ಕಾರಣ ಅಂತ. 5 ದಿನದಲ್ಲಿ 1,000ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿದೆ. ನಿನ್ನೆ DGCA ಹೊಸ ನಿಯಮದ ಜಾರಿಗೆ ಬ್ರೇಕ್ ಹಾಕ್ತು ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ. ಆದರೆ ಇವತ್ತು ಸಮಸ್ಯೆ ಸರಿ ಹೋಗಿದೆಯಾ ಅಂತ ಕೇಳಿದ್ರಿಲ್ಲ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇನ್ನೂ ಕೂಡ ಅದೇ ಸ್ಥಿತಿ ಮುಂದುವರೆದಿದೆ. ಪ್ರಯಾಣಿಕರು ಗೋಳಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ 37 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ರದ್ದಾದ 37 ವಿಮಾನದ ಬಗ್ಗೆ ಪ್ರಯಾಣಿಕರಿಗೆ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಹಿತಿಯೂ ಕೂಡ ಸಮರ್ಪಕವಾಗಿ ಬರ್ತಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಏರ್ಪೋರ್ಟಿಗೆ ಬಂದ ನಂತರ ಗೊತ್ತಾಗುತ್ತೆ ಫ್ಲೈಟ್ ಕ್ಯಾನ್ಸಲ್ ಆಯಿತು ಅಂತ ನಾವೇನು ಮಾಡಬೇಕು ಅನ್ನೋದು ಪ್ರಯಾಣಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಕಾರ್ಯಾಚರಣೆಗೆ ಸಮಸ್ಯೆ ಆಯಿತು, ಓಕೆ, ಕಮ್ಯುನಿಕೇಷನ್ಗೆ ಏನು ಸಮಸ್ಯೆ ಆಗಿದೆ ಅದು ಸರಿ ಇಲ್ವಲ್ಲ ಯಾಕೆ ಅಂತ ಇಂಡಿಗೋ ಸಂಸ್ಥೆಯನ್ನು ಪ್ರಶ್ನಿಸಿದ್ದಾರೆ ಜನ. 3 ದೃಶ್ಯಗಳು, ಒಂದು ಬೆಂಗಳೂರು, ದೆಹಲಿ ಮತ್ತು ಕೇರಳದ ಕೊಚ್ಚಿ. 3 ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು. ಎಲ್ಲ ಕಡೆ ಅದೇ ಪರದಾಟ, ಅದೇ ಗೋಳಾಟ. ಇದಕ್ಕೆ ಕಾರಣ ಏನಾಯಿತು ಅಂತಂದರೆ ಭಾರತದ ಡೊಮೆಸ್ಟಿಕ್ ಅಂದರೆ ದೇಶೀಯ ವಿಮಾನಯಾನ ಸೆಕ್ಟರಲ್ಲಿ, ಆ ಕ್ಷೇತ್ರದಲ್ಲಿ ಇಂಡಿಗೋ ಸಂಸ್ಥೆಯ ಏಕಸ್ವಾಮ್ಯ ಇದೆ. ಒಂದು ರೀತಿಯಲ್ಲಿ ಏಕಸ್ವಾಮ್ಯ ಅಂದರೆ 62% ಮಾರ್ಕೆಟ್ ಶೇರ್ ಇದೆ. ಇಂಡಿಗೋದ ಮೇಲೆ ಎಫೆಕ್ಟ್ ಆದ ಕೂಡಲೇ ಇಡೀ ವಿಮಾನಯಾನ ಕ್ಷೇತ್ರದ ಮೇಲೂ ಕೂಡ ಎಫೆಕ್ಟ್ ಆದಂಥ ಸ್ಥಿತಿ ಬಂದಿದೆ. ಇಂಡಿಗೋ ಸಂಸ್ಥೆಯ ನಿರ್ಲಕ್ಷ್ಯವೂ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಬೇರೆ ಸಂಸ್ಥೆಗಳಲ್ಲಿ ಪ್ರಾಬ್ಲಮ್ ಆಗಿಲ್ಲ, ಸಮಸ್ಯೆ ಆದರೂ ಕೂಡ ಅದರ ಸಮಸ್ಯೆಯ ತೀವ್ರತೆ ಕಡಿಮೆ ಇದೆ. ಇಂಡಿಗೋದ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಕೇಂದ್ರ ಸರ್ಕಾರ ನಿಯಮಗಳನ್ನು ಬದಲಾವಣೆ ಮಾಡೋದರ ಬಗ್ಗೆ 20 ತಿಂಗಳ ಹಿಂದೆ ಹೇಳಿದರೂ ಕೂಡ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಇಂಡಿಗೋ ಸಂಸ್ಥೆ ಮಾಡಿಕೊಂಡೇ ಇಲ್ಲ. ಇಂಡಿಗೋ ಸಂಸ್ಥೆಯ ನಿರ್ಲಕ್ಷ್ಯ, ದರ್ಪ, ಅಹಂಕಾರದ ಪರಿಣಾಮ ಈ ಸ್ಥಿತಿ ಬಂದಿರೋದು. ಇನ್ನು ಇಂಡಿಗೋ ಎಡವಟ್ಟಿನ ಪರಿಣಾಮ ಆಗಿ 1.5 ಲಕ್ಷ ಪ್ರಯಾಣಿಕರು ಪರದಾಡಿದ್ದಾರೆ. ಮೀಟಿಂಗ್ಗಳು, ಕೆಲಸ, ಶುಭ ಕಾರ್ಯಕ್ರಮ, ಇನ್ನೇನೋ ಪ್ರವಾಸಕ್ಕೆ ಅಂತ ಹೋಗಬೇಕಾದವರು ಏರ್ಪೋರ್ಟಲ್ಲೇ ಲಾಕ್ ಆಗಿದ್ದಾರೆ. ಏರ್ಪೋರ್ಟ್ ಟರ್ಮಿನಲ್ನಲ್ಲೇ ರಾಶಿ ರಾಶಿ ಲಗೇಜ್ಗಳು ಬಿದ್ದಿದ್ದಾವೆ. ಮನೆಯಿಂದ ಹೊರಟಿದ್ದಾರೆ, ಸಮಯಕ್ಕೆ ತಲುಪ್ತೀವಿ, ನಾವು ಡೆಸ್ಟಿನೇಷನ್ ತಲುಪ್ತೀವಿ, ನಿಗದಿತ ಸಮಯ ಜಾಗವನ್ನು ತಲುಪ್ತೀವಿ ಅಂತ ಮತ್ತು ಏರ್ಪೋರ್ಟಲ್ಲೇ ನಿಂತು ಕಾಯಬೇಕಾದಂಥ ಸ್ಥಿತಿ ಇದೆ. ಎಲ್ರಿಗೂ ಹಾಯ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ, ಯಾರೆಲ್ಲ ಇಂಡಿಗೋ ಏರ್ಲೈನ್ಸ್ ನ ಬುಕ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಹೋಗ್ಬೇಡಿ ಅಂಡ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಂಡ್ ಅಲ್ಲಿಗೆ ಹೋಗಿ ನೀವು ಸಫರ್ ಪಡೋದು ಬೇಡ. ಬಿಕಾಸ್ ಅವ್ರ ಏರ್ಲೈನ್ಸ್ ಅವರು ತುಂಬಾನೇ ಲೀಸ್ಟ್ ಬಾದರ್ಡ್ ಅಬೌಟ್ ಆಲ್ ದಿ ಪ್ಯಾಸೆಂಜರ್ಸ್. ಅಂಡ್ ಹಿಂದೆ ದಿನ ಬಂದಿರೋರು ಎಲ್ಲರೂ ಆಲ್ಮೋಸ್ಟ್ ತುಂಬಾ ವೇಟ್ ಮಾಡಿ, ಮಕ್ಕಳು ಅಂಡ್ ದೊಡ್ಡವರು ತುಂಬಾ ಜನ ಇದ್ರು. ಊಟ ಇಲ್ದೇನೆ, ಮಲ್ಗಕ್ ಜಾಗ ಇಲ್ದೇನೆ, ಕಣ್ಣೆ ಮುಚ್ಚದೇನೆ ಕಾಯ್ತಾ ಇದ್ದಾರೆ ಅವರೆಲ್ಲರೂ. ಅಂಡ್ ನಾನಿವತ್ತು ಬೆಳಿಗ್ಗೆ ಚೆಕ್ ಇನ್ ಮಾಡಿದೆ. ನಾನು ಚೆಕ್ ಇನ್ ಮಾಡಿದ್ದಕ್ಕೆ ನನಗೆ ಬ್ಯಾಗೇಜ್ ಕೇಳಿದೆ. ನಾನು ಅಟ್ಲೀಸ್ಟ್ ಬ್ಯಾಗೇಜ್ ಆದ್ರೂ ಕೊಡಿ, ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು 7 ಗಂಟೆಗೆ ನಾನು ಹೈದರಾಬಾದಲ್ಲಿ ಇರಬೇಕಾಗಿತ್ತು. ಅಂಡ್ ಫ್ಲೈಟ್ ಅಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಆನ್ ರೋಡ್ ಅಲ್ಲಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಬ್ಯಾಗೇಜ್ ಕೊಡಿ ನನಗೆ ಅಂತ ಕೇಳಿದ್ರೆ, ಸ್ಟಾರ್ಟಿಂಗ್ ಹೇಳಿದ್ರು ನಿಮ್ಗೆ ಲೇಟ್ ಆಗುತ್ತೆ ನಿಮ್ ಬ್ಯಾಗೇಜ್ ತಗೊಳ್ಳೋದಕ್ಕೆ ಅಂತ. ಆಮೇಲೆ ನೋಡಿದ್ರೆ 2 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ 4 ಅವರ್ ಅಂದ್ರು, 4 ಅವರ್ ವೇಟ್ ಮಾಡಿ ತಗೊಂಡೋದ್ರು ನಮ್ಗೆ ಹೈದರಾಬಾದ್ ರೀಚ್ ಆಗಕ್ಕಾಗಲ್ಲ, ಆಸ್ ಯು ಆಲ್ ನೋ. ಅಂಡ್ 2 ದಿನ ಬೇಕು ಅಂತ ಹೇಳಿದ್ದಾರೆ ನನ್ನ ಬ್ಯಾಗೇಜ್ ನನಗೆ ತಲುಪೋದಕ್ಕೆ. ಸೊ ನಾನಿವಾಗ ಟ್ರಾವೆಲ್ ಒಬ್ಳೆ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಗೇಜ್ ನನಗೆ 2 ದಿನ ಬಿಟ್ಟು ಬರುತ್ತೆ. ಅಲ್ಲಿವರೆಗೂ ನನ್ನ ಹತ್ರ ಯಾವ್ದು ಸಹ ಏನು ಸಹ ಇಲ್ಲ. ಅವ್ರು ತಲುಪಿಸೋದಕ್ಕೆ 2 ದಿನ ಆಗುತ್ತೆ ಅಂತಾರೆ. ಅಂಡ್ ಅಲ್ಲಿರೋರು ಸುಮಾರು ಜನ ಬ್ಯಾಗೇಜ್ ಕೇಳಿದ್ರೆ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ನಿಮ್ಮ ಟೈಮ್ ನೀವು ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ಮೇನ್ ಥಿಂಗ್, ನಾನು ಒಬ್ಳೆ ಟ್ರಾವೆಲ್ ಮಾಡ್ತಿದ್ರಿಂದ ತುಂಬಾ ಅಂದ್ರೆ ತುಂಬಾ ಕಷ್ಟ
ಕಷ್ಟ ಆಯ್ತು. ಅಂಡ್ ಅಲ್ಲಿ ಕೇಳಿದ್ರೆ ನಾನು ಒಬ್ಳೆ ಟ್ರಾವೆಲ್ ಮಾಡ್ತಿದ್ದೀನಿ, ದಯವಿಟ್ಟು ನನ್ನ ಬ್ಯಾಗೇಜ್ ಕೊಡಿ, ಬಿಕಾಸ್ ನಾನು 7 ಗಂಟೆ ಒಳಗೆ ನಾನು ಅಲ್ಲಿ ಇರಬೇಕು ಅಂದ್ರೆ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. they are like least bothered about all the peoples, all the passengers or their customers. So ದಯವಿಟ್ಟು ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ and please ensure your tickets and please go ahead. Thank you. ಗಮನಿಸ್ತಾ ಇದ್ದೀರಿ ಪ್ರಯಾಣಿಕರ ಆಕ್ರೋಶದ ಮಾತುಗಳನ್ನು. ಅನನ್ಯ ಪ್ರಕಾಶ್ ಅವರು ಮಾತನಾಡಿದ್ದನ್ನು ನೋಡಿದಿರಿ. ನೀವು ಒಂದಿಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅದು ಬೆಂಗಳೂರು ಇರ್ಬೋದು, ದೆಹಲಿ ಇರ್ಬೋದು, ಕೊಚ್ಚಿ, ಮುಂಬೈ, ಚೆನ್ನೈ, ಅಹಮದಾಬಾದ್, ಪುಣೆ ಮತ್ತು ಲಕ್ನೋದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಎಲ್ಲ ಕಡೆ ಸೇಮ್ ಸ್ಥಿತಿ, ಸೇಮ್ ಸಿಚುವೇಶನ್. ಇಂಡಿಗೋ ಸಂಸ್ಥೆಯ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಪರಿಸ್ಥಿತಿ ಬಂದಿರೋದು. ಇಂಡಿಗೋ ಸಂಸ್ಥೆಗೆ ಹಲವು ತಿಂಗಳ ಹಿಂದೆಯೇ ನಿಯಮಗಳು ಬದಲಾವಣೆಯಾಗುತ್ತೆ, ಡಿಸೆಂಬರ್ 1ನೇ ತಾರೀಕಿನಿಂದ ಹೊಸ ನಿಯಮ ಜಾರಿಯಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು. ಆದರೂ ಕೂಡ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ. ಬೇರೆ ವಿಮಾನಯಾನ ಸಂಸ್ಥೆಗಳು ಸಿದ್ಧತೆಯನ್ನು ಮಾಡಿಕೊಂಡ್ರೆ ಇಂಡಿಗೋ ಮಾತ್ರ ನನ್ನನ್ನು ಕೇಳೋರು ಅನ್ನೋ ಆ್ಯಟಿಟ್ಯೂಡನ್ನು ತೋರಿಸಿದೆ. ಅದರ ಪರಿಣಾಮವೇ ಈ ರೀತಿಯಾಗಿರೋದು. ಈಗ 10 ದಿನ ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾರೆ. 10 ದಿನ ಟೈಮ್ ಬೇಕಾಗುತ್ತೆ ಇದನ್ನು ಸರಿ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಬಟ್ ಬುಕ್ಕಿಂಗ್ ತೆಗೆದುಕೊಳ್ತಾರೆ, ಬುಕ್ಕಿಂಗ್ ಕನ್ಫರ್ಮ್ ಆಗುತ್ತೆ, ಕಮ್ಯುನಿಕೇಷನ್ನು ಸರಿಯಾಗಿ ಆಗ್ತಿಲ್ಲ. ಈಗ ಸರಿಯಪ್ಪ, ಕಾರ್ಯಾಚರಣೆಯ ಮೇಲೆ, ಆಪರೇಷನ್ಸ್ ಮೇಲೆ ಪರಿಣಾಮ ಬೀರಿದೆ ಅಂತ ಅಂದ್ಕೊಳ್ಳೋಣ. ಕಮ್ಯುನಿಕೇಷನಿಗೆ ಏನು ಪ್ರಾಬ್ಲಮ್ ಇವರಿಗೆ? ಜನರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನುವಂಥ ಮೆಸೇಜೂ ಬರಲ್ಲ, ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಅನ್ನೋದರ ಬಗ್ಗೆ ಮೆಸೇಜೂ ಬರಲ್ಲ. ಏರ್ಪೋರ್ಟಿಗೆ ಹೋಗಿ ಕೇಳಿದಾಗ ರೀಫಂಡ್ ಮಾಡ್ತೀವಿ ಅಂತ ಕತೆ ಹೇಳ್ತಾರೆ. ರೀಫಂಡ್ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲ ಸಮಸ್ಯೆ ಬಗೆಹರಿತಾ? ಪ್ರಯಾಣಿಕರು ಅನುಭವಿಸುವಂಥ ಮಾನಸಿಕ ಸಮಸ್ಯೆಗೆ, ಈ ಮಾನಸಿಕ ಹಿಂಸೆಗೆ ಯಾರು ಹೊಣೆ? ನೋಡಿದ್ರಿ ನೀವು, ಲಗೇಜ್ ಸಿಗಲ್ಲ, ಹೋದರೆ ಕಾದು 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 ಸುಸ್ತಾಗಿ, ರಾತ್ರಿ ಹೋದರೆ ಬೆಳಗ್ಗಿನವರೆಗೂ ಕೂಡ ಫ್ಲೈಟ್ ಸಿಗಲ್ಲ. ಬೆಳಗ್ಗೆ ಹೇಳ್ತಾರೆ ಫ್ಲೈಟ್ ಕ್ಯಾನ್ಸಲ್ ಆಯಿತು ಅಂತ. ಅಲ್ಲಿ ಡಿಸ್ಪ್ಲೇ ಬೋರ್ಡ್ಗಳೇನಿದ್ದಾವೆ ಅದರಲ್ಲಿ ಫ್ಲೈಟ್ ಇದೆ ಅಂತ ತೋರಿಸ್ತಾರೆ. ಅದನ್ನೇ ನಂಬಿಕೊಂಡು ಜನ ಕಾಯೋದು. ಆ ನಂತರ 2 ಗಂಟೆ ನಂತರ ಫ್ಲೈಟ್ ಇದೆ ಅಂತ ಡಿಸ್ಪ್ಲೇ ಬೋರ್ಡ್ ಪ್ರದರ್ಶನ ಆಗುತ್ತೆ. 2 ಗಂಟೆ ಆದ ನಂತರನಾದರೂ ಫ್ಲೈಟ್ ಸಿಗತ್ತಾ ಅಂತ ಕೇಳಿದರೆ ಅದೂ ಇಲ್ಲ. ಸೊ ಯಾವುದೋ ಮೀಟಿಂಗ್ ಹೋಗಬೇಕಾಗಿರುತ್ತೆ, ಏನೋ ಕಾರ್ಯಕ್ರಮಗಳ ನಿಗದಿಯಾಗಿರುತ್ತೆ, ಫ್ಲೈಟ್ ಬುಕ್ ಮಾಡೋದು ಅದೇ ಕಾರಣಕ್ಕಾಗಿ, ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಅದೇ ಕಾರಣಕ್ಕಾಗಿ, ವೇಗವಾಗಿ ಶೀಘ್ರವಾಗಿ ತಲುಪಬೇಕು ಅನ್ನೋ ಕಾರಣಕ್ಕಾಗಿ. ಆದರೆ ಗಂಟೆಗಟ್ಟಲೆ ದಿನಗಟ್ಟಲೆ ಕಾದರೂ ಕೂಡ ವಿಮಾನ ಸಿಗತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸಿಗತ್ತಾ ಇಲ್ವಾ ಅನ್ನುವಂಥ ಕಮ್ಯುನಿಕೇಷನ್ನೂ ಆಗಲ್ಲ. ಪಾಪ ಅಲ್ಲಿ ಗ್ರೌಂಡ್ ಸ್ಟಾಫನ್ನು ಜನ ಬೈತಾ ಇದ್ದಾರೆ. ಅಲ್ಲಿ ಇದ್ದಂಥವರನ್ನು, ಗ್ರೌಂಡ್ ಸ್ಟಾಫ್ ಯಾರಿದ್ದಾರೆ ಅವರನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಉತ್ತರ ಕೊಡೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಏನಂತ ಉತ್ತರ ಕೊಡ್ತಾರೆ ಅವರು? ವಿಮಾನಯಾನ ಸಂಸ್ಥೆ ಮಾಡಿರುವಂಥ ಎಡವಟ್ಟು ಸಿಬ್ಬಂದಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಅನ್ನುವಂಥ ಚರ್ಚೆಯೂ ಕೂಡ ನಡೆದಿದೆ. ಇಂಡಿಗೋ ಸಂಸ್ಥೆ ಕೇಂದ್ರ ಸರ್ಕಾರವನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇದನ್ನು ಮಾಡಿರೋದು. DGCA ನಿಯಮವನ್ನು ಜಾರಿಗೆ ತಂದಿದೆ. ಈ ನಿಯಮವನ್ನು ಜಾರಿಗೆ ತರೋದಕ್ಕೆ ಇಂಡಿಗೋಗೆ ಮನಸ್ಸಿರಲಿಲ್ಲ. ಸೊ ನಾವೇನಾದರೂ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದರೆ ಸರ್ಕಾರ ಬಗ್ಗತ್ತೆ ಅಂತ ಅವರು ಮಾಡಿರುವಂಥ ಪ್ರಯತ್ನ ಇದು. ಅದರಲ್ಲಿ ಯಶಸ್ಸಾಗಿದ್ದಾರೆ ಅವರು. ಇಂಡಿಗೋ ಸಂಸ್ಥೆ ಅದರಲ್ಲಿ ಯಶಸ್ಸಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂತಂದರೆ ನಿಯಮಗಳನ್ನು ವಾಪಸ್ ಪಡ್ಕೊಳ್ತು DGCA. ಕೇಂದ್ರ ಸರ್ಕಾರ ನಿಯಮವನ್ನು ವಾಪಸ್ ಪಡ್ಕೊಳ್ತು. ಇವರ ಹುಚ್ಚಾಟಕ್ಕೆ, ಇವರು ಮಾಡಿರುವಂಥ ತಪ್ಪಿಗೆ, ಇವರ ನಿರ್ಲಕ್ಷ್ಯಕ್ಕೆ, ನಾವೇನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಹುಚ್ಚಾಟಕ್ಕೆ ಇವತ್ತು ಪ್ರಯಾಣಿಕರು ಒದ್ದಾಡ್ತಾ ಇದ್ದಾರೆ. ದೇಶದಾದ್ಯಂತ ಪ್ರಯಾಣಿಕರು ಒದ್ದಾಡ್ತಾ ಇದ್ದಾರೆ. ಇಡೀ ಡೊಮೆಸ್ಟಿಕ್ ವಿಮಾನಯಾನ ಸೇವೆ ಏನಿದೆ, ದೇಶೀಯ ವಿಮಾನಯಾನ ಸೇವೆ, ಇದು ಕಂಪ್ಲೀಟ್ ಆಗಿ ಸದ್ಯ ಡಿಸ್ಟರ್ಬ್ ಆಗಿದೆ. ಜನ ಒದ್ದಾಡುವಂಥ ಸ್ಥಿತಿ ಬಂದಿದೆ. ಜನ ರೈಲ್ವೆ ಮೊರೆ ಹೋಗಬೇಕಾದಂಥ ಸ್ಥಿತಿ ಬಂದಿದೆ. ಆದರೆ ರೈಲುಗಳ ಪ್ರಯಾಣ ಸುದೀರ್ಘವಾಗಿರುತ್ತೆ, ತಕ್ಷಣಕ್ಕೆ ತಲುಪೋದಕ್ಕೆ ಸಾಧ್ಯ ಆಗಲ್ಲ. ಅದು ಆಲ್ಟರ್ನೇಟಿವ್ ಆಗೋದಕ್ಕೆ ಸಾಧ್ಯ ಇಲ್ಲ. ವಿಮಾನ ಪ್ರಯಾಣಕ್ಕೆ ರೈಲ್ವೆ ಆಲ್ಟರ್ನೇಟಿವ್ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ. ನೋಡ್ತಾ ಇದ್ದೀರಿ ಎಷ್ಟೆಷ್ಟು ವಿಮಾನಗಳು ರದ್ದಾಗಿದೆ ಅನ್ನುವಂಥ ಡೀಟೇಲ್ ಅನ್ನು ನೀವು ಗಮನಿಸಬಹುದು. ಡಿಸೆಂಬರ್ 1ರಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದ್ದು, ಡಿಸೆಂಬರ್ 2ನೇ ತಾರೀಕು, 3ನೇ ತಾರೀಕು, 4, 5 ಎಷ್ಟೆಷ್ಟು ವಿಮಾನಗಳು ರದ್ದಾಗಿದೆ. ಅದು ಇಂಡಿಗೋ ಸಂಸ್ಥೆಗೆ ಸೇರಿದಂಥ ವಿಮಾನ ಎಷ್ಟೆಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಇದೇ ವಿಮಾನಗಳನ್ನು ನಂಬಿಕೊಂಡು ಬುಕ್ ಮಾಡಿದವರು, ಟಿಕೆಟ್ ಬುಕ್ ಮಾಡಿದವರು ರೀಫಂಡ್ ಆಗತ್ತೆ ಅಂತ ಈ ಸಂಸ್ಥೆಗಳು ಹೇಳಬಹುದು. ಬಟ್ ನಾನು ಹೋಗಬೇಕಾದಂಥ ಕಾರ್ಯಕ್ರಮ ಶೆಡ್ಯೂಲ್ ಆಗಲ್ವಲ್ಲ. ಏನೋ ಮದುವೆ ಕಾರ್ಯಕ್ರಮ ಇರುತ್ತೆ, ಏನೋ ಮೀಟಿಂಗ್ ಇರುತ್ತೆ,
ಇನ್ನೇನೋ ಯಾರೋ ತೀರ್ಕೊಂಡಿರ್ತಾರೆ, ಅವರ ಅಂತಿಮ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಆ ಕಾರ್ಯಕ್ರಮನ್ನೇನಾದರೂ ನೀವು ಮರು ನಿಗದಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕೌಟುಂಬಿಕ ಕಾರ್ಯಕ್ರಮಗಳನ್ನು ಮರು ನಿಗದಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕಚೇರಿಯ ಮೀಟಿಂಗ್ಗಳನ್ನು ಮರು ನಿಗದಿ ಹೆಂಗೆ ಮಾಡೋದಕ್ಕೆ ಸಾಧ್ಯ ಇದೆ? ಇವರು ಹೇಳುವಂಥ ಕಥೆಯನ್ನು ಕಂಪನಿಗಳು ಒಪ್ಪಿಕೊಳ್ತಾವ? ಯಾವುದೋ ಮೀಟಿಂಗಿಗೆ ನಾನು ಹೋಗಬೇಕು, ನಾನು ಭಾಗಿಯಾಗಬೇಕು ಅಂತಂದ್ರದ್ದು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಅವರು. ಸೊ ಇವರ ಹುಚ್ಚಿಗೆ, ಇವರ ತಪ್ಪಿಗೆ ಇವತ್ತು ಪ್ರಯಾಣಿಕರು ಒದ್ದಾಡ್ತಾ ಇರೋದು, ಕಣ್ಣೀರು ಹಾಕ್ತಾ ಇರೋದು. ಹುಬ್ಬಳ್ಳಿಯಲ್ಲೊಂದು ಘಟನೆಯನ್ನು ನೀವು ನೋಡಿದ್ರಿ. ರಿಸೆಪ್ಷನ್ಗೆ, ಆರತಕ್ಷತೆ ಕಾರ್ಯಕ್ರಮಕ್ಕೆ ವಧುವರರಿಗೆ ಬರೋದಕ್ಕಾಗಿಲ್ಲ. ಅಜ್ಜ ತೀರ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಕೊನೆಯದಾಗಿ ಅವರ ಮುಖದರ್ಶನ ಮಾಡಬೇಕು ಅಂತ ಭುವನೇಶ್ವರದ ಒಬ್ಬ ಪ್ರಯಾಣಿಕ ಹೊರಟ್ರೆ ಅಜ್ಜನ ಕೊನೆಯ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಬೆಂಗಳೂರಲ್ಲಿ ನಿನ್ನೆ ನೋಡಿದ್ವಿ, ಅಸ್ಥಿ ವಿಸರ್ಜನೆ ಮಾಡಬೇಕು, ಹರಿದ್ವಾರಕ್ಕೆ ಹೋಗಬೇಕು ಅಂತ ಹೊರಟ್ರೆ ಹೋಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಇದೆಲ್ಲ ಮಾನಸಿಕ ಹಿಂಸೆ. ಇದಕ್ಕೆ ಯಾರು ಜವಾಬ್ದಾರಿ? ಕೇಂದ್ರ ಸರ್ಕಾರ ಹೇಳುತ್ತೆ, ನಾವು ಮೊದಲೇ ಹೇಳಿದ್ವಿ, ಮೊದಲೇ ಸೂಚನೆಯನ್ನು ಕೊಟ್ಟಿದ್ವಿ, 2024ರಲ್ಲೇ ನಿಯಮಗಳನ್ನು ಬದಲಾವಣೆ ಮಾಡಿರೋದ್ರ ಬಗ್ಗೆ ಸೂಚನೆಯನ್ನು ಕೊಡಲಾಗಿತ್ತು ವಿಮಾನಯಾನ ಸಂಸ್ಥೆಗಳಿಗೆ. ಆದರೆ ವಿಮಾನಯಾನ ಸಂಸ್ಥೆಗಳು ಇದನ್ನು ಮಾಡಿಕೊಂಡಿಲ್ಲ, ವ್ಯವಸ್ಥೆ ಮಾಡಿಕೊಂಡಿಲ್ಲ. ಅಂದರೆ ವಿಮಾನಯಾನ ಸಂಸ್ಥೆಗಳು ಸರ್ಕಾರಕ್ಕಿಂತಲೂ ಮೇಲೇನಾ? ಸರ್ಕಾರ ಹೇಳಿದ್ದನ್ನು ಕೇಳಬೇಕಾಗಿರೋದು ಅವರ ಜವಾಬ್ದಾರಿ, ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರೋದು ಅವರ ಜವಾಬ್ದಾರಿ. ಸಮಯ ಸಿಕ್ಕಿತ್ತು, ತಿಂಗಳುಗಳ ಸಮಯ ಸಿಕ್ಕಿತ್ತು, ಹಲವು ತಿಂಗಳುಗಳ ಸಮಯ ಸಿಕ್ಕಿತ್ತು. ಆದರೆ ಯಾವುದನ್ನೂ ಮಾಡದೆ ಡಿಸೆಂಬರ್ 1ರಿಂದ ವಿಮಾನಗಳ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಇಂಡಿಗೋದವರು. ಯಾವತ್ತಿನಂತೆ ಪರಿಸ್ಥಿತಿ ಹಿಂಗಾಗಿದೆ. ಇನ್ನು ಇಂಡಿಗೋ ಸಂಸ್ಥೆಯ ವಿಮಾನಗಳಲ್ಲಿ ವ್ಯತ್ಯಯವಾದಂಥ ಬೆನ್ನಿಗೆ ಪ್ರಯಾಣಿಕರು ಪರದಾಡ್ತಾ ಇರುವಂಥ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂಥ ಮತ್ತೊಂದು ಡೀಟೇಲ್ ಲಭ್ಯ ಆಗಿದೆ. ವಿಮಾನಗಳು ಹಾರಾಡ್ತಾ ಇಲ್ಲ, ಪ್ರಯಾಣಿಕರ ಪರದಾಟ ತಪ್ಪಿಲ್ಲ. ವಿದೇಶದಿಂದ ಬಂದರೂ ಕೂಡ ಲಗೇಜ್ ಬಾರದೆ ಜನರು ಸಂಕಷ್ಟ ಅನುಭವಿಸಿದ್ದಾರೆ. ಒಂದು ಕಡೆ ಫ್ಲೈಟ್ ಇಲ್ಲ, ಮತ್ತೊಂದು ಕಡೆ ಲಗೇಜ್ ಸಿಗ್ತಾ ಇಲ್ಲ. ಲಗೇಜ್ಗಾಗಿ ಇಡೀ ದಿನ ಏರ್ಪೋರ್ಟ್ ಅಲ್ಲಿ ಕಾದು ಕೂತಿದ್ದಾರೆ ಜನ. ವಿದೇಶದಿಂದ ಬಂದು ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಹೋಗಬೇಕಿತ್ತು, ಲಗೇಜ್ ಸಿಗದೆ ಒದ್ದಾಡ್ತಾ ಇದ್ದಾರೆ. ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಪ್ರಯಾಣಿಕರು. ಆಗಲೇ ಅವರು ಗಾಯಕಿಯೊಬ್ಬರು ಮಾತನಾಡಿದ್ದನ್ನು ನೀವು ನೋಡಿದ್ರಿ. ಸೇಮ್ ಅಂಥದ್ದೇ ಪರಿಸ್ಥಿತಿ ಈಗ ಇಲ್ಲೂ ಕೂಡ. ವಿದೇಶದಿಂದ ಬಂದವರಿಗೆ ಲಗೇಜ್ ಸಿಗ್ತಾ ಇಲ್ಲ, ಲಗೇಜ್ ಲಾಕ್ ಆಗಿದೆ. ಪ್ರಶ್ನೆ ಕೇಳಿದರೆ ಸಮರ್ಪಕವಾದಂಥ ಉತ್ತರ ಸಿಗ್ತಾ ಇಲ್ಲ. ಪ್ರಯಾಣಿಕರು ಸದ್ಯ ಕಮ್ಯುನಿಕೇಶನ್ ಸರಿ ಇಲ್ಲ, ಸ್ಟಾಫ್ ಅನ್ನು ಕೇಳಿದರೆ ಉತ್ತರ ಸರಿ ಬರೋದಿಲ್ಲ. ಆಗತ್ತೆ ಸರ್, ಸ್ವಲ್ಪ ಕಾಯಿರಿ ಸರ್, ಸ್ವಲ್ಪ ಕಾಯಿರಿ ಸರ್ ಅನ್ನುವಂಥ ಉತ್ತರ ಬರುತ್ತೆ. ಸ್ವಲ್ಪ ಕಾಯಿರಿ ಅಂತಂದ್ರೆ ಎಷ್ಟು ಸಮಯ ಕಾಯಬೇಕು ಗೊತ್ತಿಲ್ಲ. ಇಡೀ ದಿನ ಕಾದರೂ ಕೂಡ ಫ್ಲೈಟು ಸಿಗಲ್ಲ, ಲಗೇಜು ಸಿಗಲ್ಲ. ಆಲ್ಟರ್ನೇಟಿವ್ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ತಾರೆ ಇವರು. ಪರ್ಯಾಯ ವ್ಯವಸ್ಥೆ ಮಾಡಿದಾರಾ? ಇಲ್ಲ. ಊಟ ತಿಂಡಿಗೆ ವ್ಯವಸ್ಥೆ ಇದೆಯಾ? ಅದೂ ಇಲ್ಲ. ಏರ್ಪೋರ್ಟಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಊಟ ತಿಂಡಿ ಮಾಡಬೇಕಾದಂಥ ಸ್ಥಿತಿ ಇದೆ. ನಿಯಮ ಹೇಳುತ್ತೆ, ಫ್ಲೈಟ್ ಲೇಟ್ ಆದರೆ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕಾಗಿರೋದು ವಿಮಾನಯಾನ ಸಂಸ್ಥೆಯ ಜವಾಬ್ದಾರಿ. ಬಟ್ ಅದು ಪಾಲನೆ ಆಗ್ತಾ ಇಲ್ಲ. ಬೇರೆ ವಿಮಾನಯಾನ ಸಂಸ್ಥೆಯಿಂದ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣ ಅಂತಂದರೆ ಅವರು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಕೊಂಡು ಕೂತಿದ್ದಾರೆ. ಅವರು ಸಿಕ್ಕಿದ ಲಾಭ ಅಂತ ಏಕಾಏಕಿ ಟಿಕೆಟ್ ದರವನ್ನು ಹೆಚ್ಚಿಸಿದ್ದಾರೆ. ಅದು 2 ಪಟ್ಟು 3 ಪಟ್ಟು ಅಲ್ಲ, 10 ಪಟ್ಟು 20 ಪಟ್ಟು 30 ಪಟ್ಟು ಜಾಸ್ತಿ ಆಗಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ನೇರ ಸಂಪರ್ಕದಲ್ಲಿ. ರವಿಕುಮಾರ್, ಇವತ್ತು ಹೆಂಗಿದೆ ಸ್ಥಿತಿ? ಪರಿಸ್ಥಿತಿ ಸರಿ ಹೋಗುವಂತ ಮುನ್ಸೂಚನೆ ಏನಾದರೂ ಸಿಗ್ತಾ ಇದೆಯಾ? ಖಂಡಿತ ರಕ್ಷಿತ್, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 5ನೇ ದಿನ ಕೂಡ ಇಂಡಿಗೋ ವಿಮಾನಗಳ ಒಂದು ಕ್ಯಾನ್ಸಲ್ ಈಗ ಮುಂದುವರೆದಿರುವಂಥದ್ದು ನೋಡ್ತಾ ಇರ್ಬೋದು. ನಾವೀಗ ಟರ್ಮಿನಲ್ 1ರ ಬಳಿ ಇರುವಂಥದ್ದು. ಇಲ್ಲಿ ಎಲ್ಲ ಅಂದರೆ ಇಂಡಿಗೋ ವಿಮಾನಗಳು ಅತಿ ಹೆಚ್ಚು ಬರುವಂಥದ್ದು ಇಲ್ಲಿಗೆ. ದೇಶೀಯ ಡೊಮೆಸ್ಟಿಕ್ ಎಲ್ಲ ಫ್ಲೈಟ್ಗಳು ಕೂಡ ಇಲ್ಲಿಗೆ ಬರ್ತವೆ. ಸೊ ನೋಡ್ತಾ ಇರ್ಬೋದು, ಇವತ್ತು ಕೂಡ ಸುಮಾರು 35ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದುಗೊಂಡಿದೆ, ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಪ್ರಯಾಣಿಕರು ಮತ್ತೆ
ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿ ಇದ್ದಾರೆ. ಸೊ ಒಂದಷ್ಟು ಮಾಹಿತಿ ಕೂಡ ನೋಡ್ತಾ ಇರ್ಬೋದು. ಮತ್ತು ಇಂಡಿಗೋ ಕೌಂಟರ್ ಏನಿದೆ, ಸೊ ಇಂಡಿಗೋ ಕೌಂಟರ್ನಲ್ಲೂ ಕೂಡ ಮುಗಿಬಿದ್ದಿದ್ದಾರೆ. ಯಾರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಇಲ್ಲೊಂದಷ್ಟು ಏನು BIL ಸಿಬ್ಬಂದಿನ ನೋಡ್ತಾ ಇರೋಂಥದ್ದು, ಅವರು ಒಂದು ಪಟ್ಟಿ ಇಟ್ಕೊಂಡಿದ್ದಾರೆ. ಕ್ಯಾನ್ಸಲೇಷನ್ ಆಗಿರುವಂಥ ಲಿಸ್ಟನ್ನು ಕೈಯಲ್ಲಿ ಇಟ್ಕೊಂಡು ಯಾವ ಫ್ಲೈಟ್ ಇದೆಯೋ, ಯಾವ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡೋದಕ್ಕೆ ಇವತ್ತಿನಿಂದ ಮುಂದಾಗಿದ್ದಾರೆ. ಆದರೆ ಪ್ರಯಾಣಿಕರಿಗೆ ಸ್ಪಷ್ಟವಾಗಿ ಏನು ಅಂದರೆ ಡಿಲೇ ಆಗಿದೆ ಅಂತ ಹೇಳ್ತಾರೆ. ಒಳಗಡೆ ಹೋದ್ಮೇಲೆ ಕಾಯಿಸಿ 8 ರಿಂದ 10 ಅವರ್ ಕಾಯಿಸಿದ ಮೇಲೆ ಕ್ಯಾನ್ಸಲ್ ಆಗ್ತಿದೆ ಅಂತ ಕಳೆದ 5 ದಿನಗಳಿಂದಲೂ ಕೂಡ ಹೇಳ್ಕೊಂಡ್ಬರ್ತಿದ್ರು. ಇವತ್ತು ಕೂಡ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಈಗ ದಿಕ್ಕು ತೋಚದಂತಾಗಿದೆ. ಏರ್ಪೋರ್ಟ್ನಲ್ಲಿ ನೋಡ್ತಾ ಇರ್ಬೋದು, ಸಾಲುಗಟ್ಟಿ ನಿಂತಿದ್ದಾರೆ. ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಈಗ ಬಂದು ನೋಡಿ. ಮತ್ತೊಂದು ಕಡೆ ಇಂಡಿಗೋ ಕೌಂಟರ್ ಏನಿದೆ, ಸೊ ಇಂಡಿಗೋ ಕೌಂಟರ್ಗಳ ಬಳಿ ಕೂಡ ಮುಗಿಬಿದ್ದಿದ್ದಾರೆ. ಅಲ್ಲಿ ಆಲ್ಟರ್ನೇಟಿವ್ ಫ್ಲೈಟ್ ಏನಾದರೂ ಸಿಗುತ್ತೋ, ಯಾವ ಸಂದರ್ಭಕ್ಕೆ ನಮಗೆ ಯಾವ ಸಮಯಕ್ಕೆ ವಿಮಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಕೂಡ ಇವತ್ತು ಏರ್ಪೋರ್ಟ್ನಲ್ಲಿ ಮುಗಿಬಿದ್ದಿರುವಂಥದ್ದು. ಅಂದರೆ 5ನೇ ದಿನವೂ ಕೂಡ ಏರ್ಪೋರ್ಟ್ನಲ್ಲಿ ಈ ರೀತಿಯಾದಂಥ ಒಂದು ಪ್ರಯಾಣಿಕರಿಗೆ ಗೊಂದಲ ಉಂಟಾಗ್ತಾ ಇರುವಂಥದ್ದು, ವಿಮಾನಗಳು ರದ್ದು ಆಗ್ತಾ ಇರುವಂಥದ್ದು ಮುಂದುವರಿತಾ ಇರೋದು. ಹೀಗಾಗಿ ರಕ್ಷಿತ್, ಸಹಜವಾಗಿಯೇ ಇವತ್ತು ಕೂಡ ಒಂದಷ್ಟು ವಿಮಾನಗಳು ರದ್ದುಗೊಂಡಿರುವ ಕಾರಣ ಏರ್ಪೋರ್ಟ್ನಲ್ಲಿ ಈ ರೀತಿ ರವಿಕುಮಾರ್, ಈಗ ಆಪರೇಷನ್ಗೆ ಸಮಸ್ಯೆ ಇದೆ, ಅದಕ್ಕೆ ಕಾರಣಗಳನ್ನು ಇವ್ರು ಕೊಡ್ತಾರೆ. ಓಕೆ, ಕಮ್ಯುನಿಕೇಶನ್ಗೆ ಏನು ಸಮಸ್ಯೆ? ಇವ್ರದ್ದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಯಾಕೆ ಆಗ್ತಿದೆ? ಖಂಡಿತ ರಕ್ಷಿತ್. ಅಂದರೆ ಸೊ ಈ ಪ್ರಯಾಣಿಕರು ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗ್ತಾರೆ. ಅಂದರೆ ಮೀನ್ಸ್ ಸರಿಯಾದ ಸಮಯಕ್ಕೆ ಫ್ಲೈಟ್ ಇದೆ ಅಂತ ಏರ್ಪೋರ್ಟ್ನ ಟರ್ಮಿನಲ್ ಒಳಗಡೆ ಕರೀತಾರೆ. ಸೊ ಹೋದಂಥ ಸಂದರ್ಭದಲ್ಲಿ ನಿಮ್ಮ 1 ಅವರ್ ಡಿಲೇ ಆಗಿದೆ ಅಂತ ಹೇಳ್ತಾರೆ. ಕಾದು 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 ಮತ್ತೆ 2 ಅವರ್ ಡಿಲೇ ಆಗಿದೆ ಅಂತ ಹೇಳ್ತಾರೆ. ಸೊ ಅಂದರೆ ಸ್ಪಷ್ಟವಾಗಿ ಮೊದಲೇ ಈ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತ ಪ್ರಯಾಣಿಕರಿಗೆ ಮಾಹಿತಿ ಕೊಟ್ಟರೆ ಈ ರೀತಿಯಾದಂಥ ಗೊಂದಲ ಉಂಟಾಗೋದಿಲ್ಲ. ಆದರೆ ಏರ್ಲೈನ್ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತು ಸರಿಯಾದಂಥ ಮಾಹಿತಿ ಕೊಡದೇ ಇರೋ ಕಾರಣ ಈ ರೀತಿ ಪ್ರಯಾಣಿಕರಿಗೆ ಗೊಂದಲ ಉಂಟಾಗಿರುವಂಥದ್ದು. ಹೀಗಾಗಿ ಬೇರೆ ಬೇರೆ ಕೆಲಸಗಳ ನಿಮಿತ್ತ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಂಥ ಪ್ರಯಾಣಿಕರಿಗೆ ಏರ್ಪೋರ್ಟ್ನಲ್ಲೇ ಗಂಟೆಗಳ ಕಾಲ ದಿನಗಟ್ಟಲೆ ಕಾಲ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಹೀಗಾಗಿ ಸಹಜವಾಗಿಯೇ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಕಳೆದ ಕೆಲ ದಿನಗಳಿಂದ ಈ ರೀತಿಯಾದಂಥ ಒಂದು ಗೊಂದಲಕ್ಕೆ ಸಿಲುಕ್ತಾ ಇರುವಂಥದ್ದು. ಅಂದರೆ ಈ ಏರ್ಪೋರ್ಟ್ನ ಅಧಿಕಾರಿಗಳಾಗಿರ್ಬೋದು, ಏರ್ಲೈನ್ಸ್ನ ಅಧಿಕಾರಿಗಳು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಪ್ರಯಾಣಿಕರಿಗೆ ಕೊಡುವಲ್ಲಿ ವಿಫಲರಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ತೊಂದರೆ ಆಗ್ತಿದೆ. ಬನ್ನಿ, ಈಗ ಒಂದಷ್ಟು ಜನ ಪ್ರಯಾಣಿಕರಿದ್ದಾರೆ, ಒಂದು ಮಾತಾಡಿಸುವಂಥ ಪ್ರಯತ್ನ ಮಾಡಿ. ಏನು ಹೇಳ್ತಾರೆ? ಒಳಗಡೆ ಹೋಗ್ತಾ ಇರೋಂಥದ್ದು, ಅಂದರೆ ವಿಮಾನ ಇದೆ, ಅವುಗಳನ್ನು ಪರಿಶೀಲನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬನ್ನಿ, ಈಗ ಒಂದಷ್ಟು ಜನ ಮಾತಾಡಿಸುವಂಥ ಪ್ರಯತ್ನ ಮಾಡಿ ಏನು ಹೇಳ್ತಾರೆ ಅಂತ. ಸರ್ ಈಗ ಏರ್ಪೋರ್ಟಿಗೆ ಬಂದಿದ್ದೀರಾ, ಸೊ ಏನು ಸಮಸ್ಯೆ ಆಗ್ತಾ ಇದೆ? ಅದೇ ಸರ್, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಮ್ಮದು ಫ್ಲೈಟ್ 11:45 ಇದೆ. ಇವಾಗ ಟೈಮ್ 9:30 ಆಯ್ತು. ನೀವು ನೋಡ್ತಿರೋಂಗೆ ಇಲ್ಲಿ ಬಂದು ಕೇಳಿದಕ್ಕೆ ಆನ್ ಹೋಲ್ಡ್ ಇದೆ ಸ್ಟೇಟಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಆನ್ಲೈನ್ ಚೆಕ್ ಮಾಡಿದಾಗ ಆನ್ ಟೈಮ್ ಡಿಪಾರ್ಟಿಂಗ್ ಆನ್ ಟೈಮ್ ಅಂತಲೇ ಬರ್ತಾ ಇದೆ. ಆನ್ಲೈನ್ ಚೆಕ್ ಮಾಡಿದಾಗ ಡಿಪಾರ್ಟಿಂಗ್ ಆನ್ ಟೈಮ್ ಅಂತಲೇ ಬರ್ತಾ ಇದೆ. ಬಟ್ ಇಲ್ಲಿ ಬಂದು ಕೇಳಿದಾಗ ಆನ್ ಹೋಲ್ಡ್ ಇದೆ, ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಪ್ ಟು 11 o'clock ಡಿಪಾರ್ಚರ್ ಇರೋರನ್ನ ಕರಿತಾ ಇದ್ದಾರೆ ಒಳಗೆ. 11:45 ಇದೆ ನಮ್ಮದು ಫ್ಲೈಟು. ಸೊ ನಮಗೆ ಇಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸರ್, ಅಂದರೆ ಈಗ ಇಲ್ಲಿ ಬಂದ ಮೇಲೆ ನಿಮಗೆ ಈ ಮಾಹಿತಿ ಗೊತ್ತಾಯ್ತಾ ಡಿಲೇ ಇದೆ ಅಂತ ಮೊದಲೇ ಹೇಳಿದ್ರ ಸರ್? ಮೊದಲು ಹೇಳಿಲ್ಲ ನಮಗೆ. ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಿರೋದು. ನಾವು ಆನ್ಲೈನ್ ಚೆಕ್ ಮಾಡಿದಾಗ ಆನ್ ಟೈಮ್ ಇದೆ ಅಂತಲೇ ಬರ್ತಾ ಇದೆ ಇವಾಗಲೂ ಚೆಕ್ ಮಾಡಿದ್ರೆ. ಬಟ್ ಇಲ್ಲಿ ಬಂದಾಗ ವೆಯ್ಟ್ ಮಾಡಿ ಹೋಲ್ಡಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸ್ಟೇಟಸ್ಸು. ನಾನು ಇದಕ್ಕೆ ಪೋರ್ಟ್ ಬ್ಲೇರ್ಗೆ ಹೊರಟಿದ್ದೀವಿ, ಅಂಡಮಾನ್ಗೆ. ಬಟ್ ನಿನ್ನೆ ಮೊನ್ನೆಲ್ಲ ಚೆಕ್ ಮಾಡಿದಾಗ 11:45 ಫ್ಲೈಟು 2:30, 3:30 ಡಿಪಾರ್ಚರ್ ಆಗಿದೆ. ಸೊ ಅದೇ ಕಾನ್ಫಿಡೆನ್ಸಲ್ಲಿ ಬಂದಿದ್ದೀವಿ, ಹೊರಡ್ಬೋದು ಅಂತ ನೋಡಬೇಕು. ಎಸ್ ರಕ್ಷಿತ್, ಇದು ಪ್ರಯಾಣಿಕರು ಹೇಳ್ತಾ ಇರೋಂಥದ್ದು. ಅಂದರೆ ಏರ್ಪೋರ್ಟ್ಗೆ ಬಂದು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮದು ಡಿಲೇ ಆಗಿದೆ ಅಂತ ಹೇಳ್ತಾ ಇರೋವಂಥದ್ದು. ಹೀಗೆ ಏರ್ಲೈನ್ಸ್ ಸಿಬ್ಬಂದಿಯ ಒಂದು ಮಾಹಿತಿಯ ಕೊರತೆಯಿಂದ ಈ ರೀತಿ ಪ್ರಯಾಣಿಕರು ಗೊಂದಲಕ್ಕೆ ಸಿಲುಕಿರುವಂಥದ್ದು. ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.